ಸೊ ಇವತ್ತೇನು ನಾವು ನೀರು ಬಗ್ಗೆ ನಮಗೆ ಶಾಶ್ವತವಾದ ಶುದ್ಧ ನೀರು ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಇದು ಪ್ರತಿ ಮನೆಗೂ ತಲುಪಬೇಕಾಗಿರುವಂತಹ ವಿಚಾರ. ಇವತ್ತು ತತ್ವ ಸಿದ್ಧಾಂತಗಳು ಮರೆಮಾಚ್ತಾ ಇದೆ. ನಮ್ಮ ಮನೆಗಳಲ್ಲಿನ ಮಕ್ಕಳಿಗೆ ಲಕ್ಸುರಿ ಲೈಫ್ ಲೀಡ್ ಮಾಡೋದನ್ನ ಹೇಳ್ಕೊಡ್ತಾ ಇದೀವಿ ಬಿಟ್ರೆ ಆ ಮಕ್ಕಳಿಗೆ ನಮ್ಗೆ ಏನ್ ಅಗತ್ಯ ಇದೆ ಅದರಲ್ಲಿ ಹೇಗೆ ಬದುಕಬೇಕಂತ ಹೇಳ್ಕೊಡ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನು ನಾನು ದೇವರಲ್ಲಿ ಕೇಳ್ಕೋಬೇಕಂತಂದ್ರೆ ಒಂದು ಕೇಳ್ಕೋಬೇಕು ಅನಿಸುತ್ತೆ, ಯಾವಾಗ್ಲೂ ಕೇಳ್ಬೇಕು ಅನ್ಸುತ್ತೆ. ಈಗ ಏನ್ ಬೇಕು ಅಂತ ಕೇಳ್ಬೇಕು ಅಂತ ದೇವ್ರಿಗೆ ಕೇಳಿದ್ರೆ ನನಗೆ, ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಒಂದು ಬಾವಿ ಇತ್ತು. ಆ ಬಾವಿಯಲ್ಲಿ ಮಳೆಗಾಲ ಆಗ್ಲಿ ಬರಗಾಲ ಆಗ್ಲಿ ಕಂಟಿನ್ಯೂಸ್ ಆಗಿ ಕುಡಿಯೋ ನೀರ್ ಇರ್ತಾ ಇತ್ತು. ಅದು ಸೇವನೆ ಮಾಡಿದ್ರೆ ಸಿಹಿ ಆಗಿರ್ತಾ ಇತ್ತು. ಆ ನೀರನ್ನ ಮತ್ತೆ ನೋಡ್ಬೇಕಂತ ಆಸೆ ಆಗ್ತಾ ಇದೆ ಅಂತ ಕೇಳ್ಕೋಬೇಕನ್ಸುತ್ತೆ. ಮತ್ತೆ ನಮ್ಮ ಅಮ್ಮಮ್ಮ ಅವರ ಊರಲ್ಲಿ ಅಲ್ಲಿಗೆ ಹೋದ್ರೆ ಕೆರೆ ಕೊಂಟೆಗಳು, ರಾಮಸಾಗರ ಕೆರೆ ಅಂತ ಹೇಳಿ KGF ತಾಲೂಕಲ್ಲಿ ಪ್ರಾಮುಖ್ಯತೆ ಹೊಂದಿರ್ತಕ್ಕಂಥ ಕೆರೆ. ಆ ಕೆರೆ ಹತ್ರ ಹಲವಾರು ಕಾಲುವೆಗಳು ಡಿವೈಡ್ ಆಗಿದೆ. ಸೊ ನಮ್ಮ ಅಜ್ಜಿ ಅವರ ಊರಿಗೆ ಹೋದ್ರೆ ಅಲ್ಲಿ ನಮ್ಮ ಅತ್ತೆ ಮಾವಂದ್ರ ಜೊತೆಗೆ ಅವರ ಹೊಲಗಳ ಹತ್ರ ಹೋದಾಗ ಆ ಕಾಲುವೆಗಳಲ್ಲಿ ಸಣ್ಣ ಪುಟ್ಟ ಮಕ್ಕಳು ಈಜು ಹೊಡಿತಾ ಇದ್ರೆ, ಮತ್ತೆ ಅಲ್ಲಿ ದಾಹ ಆದಾಗ ಅದೇ ನೀರನ್ನೇ ತೆಗೆದು ಕುಡಿತಾ ಇದ್ರೆ ನೋಡುವಂತಹ ಆಸೆ ಮತ್ತೆ ಆಗ್ತಾ ಇದೆ ಅಂತ ಕೇಳಬೇಕು ಅಂತ ಅನ್ಸುತ್ತೆ ನನಗೆ. ಸೊ ಇದೆಲ್ಲ ಆಗ್ಬೇಕು ಅಂತಂದ್ರೆ ರೀಸೈಕಲ್ ಆಗ್ಬೇಕು. ಪ್ರಕೃತಿಗೆ ಒಂದು ಶಕ್ತಿ ಇದೆ. ಯಾವತ್ತೂ ನಾವೇನೆಲ್ಲ ಡ್ಯಾಮೇಜ್ ಮಾಡ್ತೀವೋ ಮತ್ತೆ ಅದಕ್ಕೆ ಏನ್ ಬೇಕು ಅದನ್ನ ತಗೊಳ್ಳುವಂತಹ ಶಕ್ತಿ ಇದೆ. ಸೊ ಆ ಶಕ್ತಿ ನಿಮ್ಮೆಲ್ಲರಲ್ಲೂ ಇದೆ. ಸೊ ನಾವೆಲ್ಲ ಹೋರಾಟ ಮಾಡ್ಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತು ಯಾರೋ ಕಲ್ಪೆ ಕಾಮಗಾರಿಗಳು ಮಾಡಿರುವಂತವ್ರು ಮುಂತಾದವರೆಲ್ಲ ಮನೆಗಳಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ, AC ರೂಮ್ಸ್ ಅಲ್ಲಿ ಕೂತ್ಕೊಂಡು. ಆದ್ರೆ ನಾವು ಮಾತ್ರ ಇಲ್ಲಿ ಬೀದಿಗೆ ಬಂದು ಕೂತ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಆಗಿದೆ, ಹೋರಾಟ ಮಾಡುವಂತ ಪರಿಸ್ಥಿತಿ ಆಗಿದೆ. ಮುಂದಿನ ದಿನಗಳಲ್ಲಿ KRS ಪಕ್ಷದ ವತಿಯಿಂದ ನಾಡು ನುಡಿ ನಮ್ಮ ಮಣ್ಣನ್ನ ಉಳಿಸೋದಕ್ಕೋಸ್ಕರ ಏನೆಲ್ಲ ಯಾವೆಲ್ಲ ಹೋರಾಟಗಳು ನಡೆಯುತ್ತೋ ಆ ಎಲ್ಲ ಹೋರಾಟಗಳಲ್ಲೂ ನಾವು ನಮ್ಮ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಪೋರ್ಟಿವ್ ಆಗಿ ನಿಲ್ತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಕಾರ್ಯಕ್ರಮ